ವಾಗರ್ತ ಸಂಪೃತೌ ವಾಗರ್ತಃ ಪತಿಪತೆಯ ಜಗತಃ ಪಿತರವಂತೆ ಪಾರ್ವತಿ ಪರಮೇಶ್ವರ. ಅಷ್ಟಮಿ ತಿಥಿ ಮೃಗಶಿರ ನಕ್ಷತ್ರದ ವಿಶೇಷವಾಗಿ ಈ ದಿನದ 12 ರಾಶಿಗಳ ಫಲಾಫಲಗಳು. ಮೊದಲನೇದಾಗಿ ಮೇಷರಾಶಿಯವರಿಗೆ. ಮೇಷರಾಶಿಯವರಿಗೆ ಈ ದಿನದ ಸುಲಭ ಕುಟುಂಬದಲ್ಲಿ ಸಂಕೇತಗಳು, ಶುಭ ಸೂಚನೆ ಮತ್ತು ಸಹಜವಾಗಿ ನೀವು ಅನ್ಕೊಂಡಂತಹ ಕೆಲಸ ಕಾರ್ಯಗಳಲ್ಲೂ ಇಂಪ್ರೂವ್ಮೆಂಟ್ ಅನ್ನುವಂಥದ್ದು ಕಣ್ಣಿಗೆ ಕಾಣಿಸ್ತಾ ಇದ್ದಾವೆ. ಮತ್ತು ಯಾವುದೇ ತರಹದ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರೂ ಕೂಡ ಆದಷ್ಟು ಬೇಗ ನಿಮ್ಮಂತೆ, ನಿಮ್ಮ ಅನಿಸಿಕೆಗಳಂತೆ ಉನ್ನತವಾದ ಸ್ಥಾನಕ್ಕೆ ಹೋಗಬಹುದು ಅನ್ನುವಂಥದ್ದು ಈ ದಿನದ ವಿಶೇಷ. ಎರಡನೆಯದಾಗಿ ವೃಷಭ ರಾಶಿಯವರಿಗೆ. ವೃಷಭ ರಾಶಿಗೆ ಸಂಬಂಧಿಸಿದಂತೆ ಈ ದಿನ ನೀವು ತೆಗೆದುಕೊಂಡಂತಹ ನಿರ್ಧಾರ ಗುರು ಹಿರಿಯರ ಆಶೀರ್ವಾದದಿಂದ ಮತ್ತು ತಂದೆ ತಾಯಿಯರ ಆಶೀರ್ವಾದದಿಂದ ಎಲ್ಲಾ ರೂಪದಲ್ಲೂ ಕೂಡ ಉನ್ನತವಾದ ಸ್ಥಾನಕ್ಕೆ ಹೋಗುತ್ತೀರಾ ಅನ್ನುವಂಥದ್ದು ಬರ್ತಾ ಇದೆ. ಮತ್ತು ನೀವು ತೆಗೆದುಕೊಂಡಂತಹ ನಿರ್ಧಾರ ಸಂಪೂರ್ಣವಾಗಿ ಪ್ರಬಲವಾಗಿ ದೃಢವಾಗಿ ಇದ್ದಾಗ ನೀವು ಅನ್ಕೊಂಡಂಥದ್ದನ್ನ ಜಯಿಸುವಂತಹ ಮಾರ್ಗ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಮಿಥುನ ರಾಶಿಯವರಿಗೆ. ಮಿಥುನ ರಾಶಿಗೆ ಸಂಬಂಧಿಸಿದಂತೆ ವ್ಯವಹಾರದಲ್ಲಿ ಕುಟುಂಬದಲ್ಲೂ ಕೂಡ ಸ್ವಲ್ಪ 50-50, ಒಳ್ಳೆಯದು ಅಲ್ಲ ಕೆಟ್ಟದ್ದು ಅಲ್ಲ, ಆ ರೀತಿಯಾಗಿ ಬರ್ತಾ ಇದೆ. ಮತ್ತು ನೀವು ಅನ್ಕೊಂಡಂತಹ ಕೆಲಸ ಕಾರ್ಯಗಳಲ್ಲೂ ಹಣಕಾಸಿನಲ್ಲೂ ಮತ್ತು ಕುಟುಂಬದಲ್ಲೂ ಕೂಡ ಸ್ವಲ್ಪ ಸಮಾಧಾನವಾಗಿ ಇದ್ದಾಗ ಎಲ್ಲ ರೂಪದಲ್ಲೂ ಕೂಡ ಒಂದು ಒಳಿತು ಅನ್ನುವಂಥದ್ದು ಕಣ್ಣಿಗೆ ಕಾಣಿಸ್ತಾ ಇದೆ. 6 ಗಂಟೆಯ ನಂತರ ನೀವು ಅನ್ಕೊಂಡಂತಹ ಸಂಕಲ್ಪ ಅನ್ನುವಂಥದ್ದು ಸಿದ್ಧಿಸುತ್ತೆ ಅನ್ನುವಂಥದ್ದು ಬರ್ತಾ ಇದೆ. ಕಟಕ ರಾಶಿಯವರಿಗೆ. ಕಟಕ ರಾಶಿಗೆ ಸಂಬಂಧಿಸಿದಂತೆ ನೀವು ಅನ್ಕೊಂಡಂತಹ ಕೆಲಸ ಕಾರ್ಯಗಳಲ್ಲೂ ಉನ್ನತವಾದ ಸ್ಥಾನ ಮತ್ತು ತುಂಬಾ ದಿನಗಳಿಂದ ಹಣಕಾಸಿಗೆ ಸಂಬಂಧಿಸಿದ್ದು ತುಂಬಾ ದಿನಗಳಿಂದ ಪೆಂಡಿಂಗ್ ಇರುವಂತದ್ದು ಈ ದಿನ ಉನ್ನತವಾದ ಸ್ಥಾನಕ್ಕೆ ಬರುವಂತದ್ದು, ಹಣಕಾಸಿನಲ್ಲಿ ಒಂದು ಉನ್ನತವಾದ ಸ್ಥಾನ ಅನ್ನುವಂಥದ್ದು ಕೂಡ ಬರ್ತಾ ಇದೆ. ಮತ್ತು ನೀವು ಅನ್ಕೊಂಡಂತಹ ಶುಭ ಸೂಚನೆ ಅನ್ನುವಂಥದ್ದು ಕೂಡ ಬರ್ತಾ ಇದೆ. ಸಂಕಲ್ಪ ಸಿದ್ಧಿ ಅನ್ನುವಂಥದ್ದು ಕೂಡ ಆಗುವಂಥದ್ದು ಮಾರ್ಗ ಅನ್ನುವಂಥದ್ದು ಕಣ್ಣಿಗೆ ಕಾಣಿಸ್ತಾ ಇದೆ. ಕುಲದೇವರ ಆರಾಧನೆಯಿಂದ ಆದಷ್ಟು ಬೇಗ ನಿಮಗೆ ಒಂದು ಹೊಳಿತು, ಒಂದು ಉನ್ನತವಾದ ಸ್ಥಾನ ಅನ್ನುವಂಥದ್ದು ಬರ್ತಾ ಇದೆ. ಸಿಂಹ ರಾಶಿಯವರಿಗೆ. ಸಿಂಹ ರಾಶಿಗೆ ಸಂಬಂಧಿಸಿದಂತೆ ಹಣಕಾಸಿನಲ್ಲಿ ತೊಂದರೆ ಇರುವಂಥದ್ದು ಆದಷ್ಟು ಬೇಗ ಇಂಪ್ರೂವ್ಮೆಂಟ್ ಮಾರ್ಗ ಅನ್ನುವಂಥದ್ದು ಬರ್ತಾ ಇದೆ. ಮತ್ತು ವಿದ್ಯಾಭ್ಯಾಸದಲ್ಲೂ ಕೂಡ ಉನ್ನತವಾದ ಸ್ಥಾನಕ್ಕೆ ಹೋಗುವಂತಹ ವಿದ್ಯಾಭ್ಯಾಸ ಅನ್ನೋದು ಬರ್ತಾ ಇದೆ. ಪ್ರಮೋಷನ್ ಸಿಗುವಂತವರು ಎಷ್ಟೋ ದಿನಗಳಿಂದ ಪ್ರಮೋಷನ್ ಸಿಗ್ತಾ ಇಲ್ಲ, ನಾನು ಮಾಡ್ತಾ ಇರುವಂತಹ ಕೆಲಸ ಕಾರ್ಯಗಳಿಗೆ ಉನ್ನತವಾದ ಸ್ಥಾನಕ್ಕೆ ಹೋಗ್ಬೇಕು, ಇವತ್ತು ಪ್ರಯತ್ನ ಪಡಿ, ಅಪ್ಲಿಕೇಶನ್ ಹಾಕಿ ಆದಷ್ಟು ಬೇಗ ಪ್ರಮೋಷನ್ ಅನ್ನುವಂಥದ್ದು ಸಿಗುವಂತ ಮಾರ್ಗ ಅನ್ನುವಂಥದ್ದು ಬರ್ತಾ ಇದೆ. ಕನ್ಯಾ ರಾಶಿಯವರಿಗೆ. ಕನ್ಯಾ ರಾಶಿಗೆ ಸಂಬಂಧಿಸಿದಂತೆ ಏಕಾಗ್ರತೆ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಅಂತ ಬರ್ತಾ ಇದೆ. ಅಂದ್ರೆ ನೀವು ಮಾಡುವಂತಹ ಕೆಲಸ ಕಾರ್ಯಗಳಿಗೆ ಒಂದು ಉನ್ನತವಾದ ಸ್ಥಾನಮಾನ ಅನ್ನುವಂಥದ್ದು ನೀವು ದಕ್ಕಿಸ್ಕೋಬೇಕಾಗುತ್ತದೆ. ನಿಷ್ಠೆಯಿಂದ ನೀವು ಕೆಲಸ ಕಾರ್ಯಗಳನ್ನು ಅನ್ನುವಂಥದ್ದು ಮಾಡಿ ಮತ್ತು ಯಾವುದನ್ನು ಆಪೇಕ್ಷಿಸದೆ ನೀವು ಸಂಕಲ್ಪ ಸಿದ್ಧಿಯಿಂದ, ನಿಮ್ಮ ಇಚ್ಛಾಶಕ್ತಿಯಿಂದ, ದೃಢ ನಿರ್ಧಾರದಿಂದ ಯಾವುದನ್ನು ಕೂಡ ಆಪೇಕ್ಷಿಸದೆ ನೀವು ಕೆಲಸ ಕಾರ್ಯಗಳನ್ನು ಮಾಡಿದಾಗ ಆದಷ್ಟು ಬೇಗ ಉನ್ನತವಾದ ಸ್ಥಾನಕ್ಕೆ ಅನ್ನುವಂಥದ್ದು ದಕ್ಕಿಸ್ಕೋಬಹುದು. ಮತ್ತು ತುಲಾರಾಶಿಯವರಿಗೆ. ತುಲಾರಾಶಿಗೆ ಸಂಬಂಧಿಸಿದಂತೆ ಈ ದಿನ ಅನಾರೋಗ್ಯ ಅಂತ ಬರ್ತಾ ಇದೆ ಮತ್ತು ಮಾನಸಿಕವಾಗಿ ಯೋಚನೆ ಚಿಂತೆಗಳನ್ನಂತೂ ಬರ್ತಾ ಇದೆ. ಆದ ಕಾರಣದಿಂದ ಇಷ್ಟ ದೇವರನ್ನು ಪೂಜೆ ಮಾಡುವಂಥದ್ದು, ಇಷ್ಟ ದೇವರ ಆರಾಧನೆ ಮಾಡುವಂಥದ್ದು ಮತ್ತು ಇಷ್ಟ ದೇವರ ಕುಲದೇವರ ಇಷ್ಟ ದೇವರ ಬೀಜ ಮಂತ್ರವನ್ನು ಉಪಯೋಗಿಸೋದ್ರಿಂದ, ಬೀಜ ಮಂತ್ರವನ್ನು ಪಠಿಸುವುದರಿಂದ ಆದಷ್ಟು ಬೇಗ ನಿಮಗೆ ಆರೋಗ್ಯದಲ್ಲಿ ಇರುವಂತಹ ಅಡಚಣೆಗಳನ್ನು ಕೂಡ ಒಳ್ಳೆಯದು ಅನ್ನೋಂಥದ್ದು ಬರ್ತಾ ಇದೆ. ವೃಶ್ಚಿಕ ರಾಶಿಯವರಿಗೆ. ವೃಶ್ಚಿಕ ರಾಶಿಗೆ ಸಾಧ್ಯವಾದಷ್ಟನ್ನು ಕೂಡ ನೀವು ಡಿಪ್ರೆಷನ್ ಹೋಗುವಂತಹ ಸನ್ನಿವೇಶಗಳು, ಘಟನೆಗಳು ನಡೆಯುವಂಥದ್ದು ಬರ್ತಾ ಇದೆ. ಆದ ಕಾರಣದಿಂದ ಕುಟುಂಬದವರ ಜೊತೆ ಸಾಧ್ಯವಾದಷ್ಟು ಸಮಯವನ್ನು ಕಳೆಯಿರಿ. ಹೊರಗಡೆ ಜನಗಳ ವ್ಯವಹಾರಿಕವಾಗಿ ಮತ್ತು ಹೊರಗಡೆ ಜನಗಳಲ್ಲಿ ಸ್ವಲ್ಪ ಸಾಧ್ಯವಾದಷ್ಟು ಸ್ವಲ್ಪ ಹೊಂದಾಣಿಕೆ ಅನ್ನುವಂಥದ್ದು ಕಡಿಮೆ ಇಟ್ಕೊಳ್ಳಿ. ಮತ್ತು ಕೆಲಸ ಕಾರ್ಯಗಳೊಂದಿಗೆ ಹೆಚ್ಚು ಸ್ವಲ್ಪ ಗಮನ ಅನ್ನುವಂಥದ್ದು ಇರಬೇಕಾಗುತ್ತದೆ. ಸಹಪಾಠಿಗಳಿಂದ ಸಾಧ್ಯವಾದಷ್ಟು ನಿಮಗೆ ಏನು ತೋಚುತ್ತೆ, ಯಾವುದು ಕರೆಕ್ಟ್ ಅನ್ಸುತ್ತೋ ಅದನ್ನು ಮಾತ್ರನೇ ಮಾಡಿ. ಸಹಪಾಠಿಗಳಿಂದ ಮಾತಿಗೆ ಚಾತುರ್ಯತೆ ಅನ್ನುವಂಥದ್ದು, ವಾಗ್ದಾಳಿಗೆ ಇಳಿಬೇಡಿ. ಆದಷ್ಟು ಬೇಗ ನಿಮ್ಮಂತೆ ಅನ್ನುವಂಥದ್ದು ಸಕ್ಸಸ್ ಅನ್ನುವಂಥದ್ದು ಆಗುತ್ತೆ. ನವಗ್ರಹ ಪೂಜೆ ಮಾಡೋದ್ರಿಂದ ಈ ದಿನದ ಆಗುವಂತಹ ಕಲಹಗಳನ್ನು ತಪ್ಪಿಸಬಹುದು. ಧನುಸ್ಸು ರಾಶಿಯವರಿಗೆ.
ಧನುಸು ರಾಶಿಗೆ ಸಂಬಂಧಿಸಿದಂತೆ ಆತ್ಮವಿಶ್ವಾಸ ಕೊರತೆ ಅನ್ನುವಂಥದ್ದು ಬರ್ತಾ ಇದೆ. ಅಂತಂದ್ರೆ ನಿಮ್ಮಲ್ಲಿ ನೀವು ಅನ್ಕೊಂಡಂತಹ ಕೆಲಸ ಕಾರ್ಯ ಆಗ್ತಾ ಇಲ್ವಲ್ಲ, ಆಗುತ್ತೋ ಇಲ್ವೋ ಅನ್ನುವಂಥದ್ದು ಗೊಂದಲಗಳನ್ನು ಬಿಟ್ಟು ಭಗವಂತನ ಮೇಲೆ ಭಾರ ಹಾಕಿ ಖಂಡಿತವಾಗ್ಲೂ ಕೂಡ ಸಕ್ಸಸ್ ಅನ್ನುವಂಥದ್ದು ಆಗುತ್ತೆ. ಮತ್ತು ಇಷ್ಟ ಕಾರ್ಯ ಸಿದ್ಧಿ ಮಾಡ್ಕೊಳ್ಳೋದಕ್ಕೆ ಕೌಟುಂಬಿಕ ಅಂದರೆ ಕುಟುಂಬದಲ್ಲಿ ಇರುವಂತಹವರಿಂದ ಸ್ವಲ್ಪ ನೀವು ಗೈಡೆನ್ಸ್ ಅನ್ನುವಂಥದ್ದು ತೆಗೆದುಕೊಳ್ಳಬೇಕಾಗುತ್ತದೆ. ಆದ ಕಾರಣದಿಂದ ಗುರು ಹಿರಿಯರ ಸೇವದಿಂದ ನೀವು ಆದಷ್ಟು ಬೇಗ ನೀವು ಅನ್ಕೊಂಡಂತಹ ಕೆಲಸ ಕಾರ್ಯಗಳನ್ನು ಕೂಡ ಸಿದ್ಧಿಸ್ಕೋಬಹುದು. ಮತ್ತು ಕುಂಭರಾಶಿಗೆ ಸಂಬಂಧಿಸಿದಂತೆ ನಿಮ್ಮ ಜೀವನ ಶೈಲಿಯ ಒಂದು ಟರ್ನಿಂಗ್ ಪಾಯಿಂಟ್, ನಿಮ್ಮ ಜೀವನ ಶೈಲಿಯೇ ಒಂದು ಸಕ್ಸಸ್ಫುಲ್ ಆಗುವಂಥದ್ದು, ಅಂದ್ರೆ ನೀವು ಅನ್ಕೊಂಡದ್ದನ್ನು ಸಾಧನೆ ಮಾಡುವಂತಹ ದಿನ ಇವತ್ತು. ವಿಶೇಷವಾಗಿ ಗುರು ಮಹಾತ್ಮ ಮತ್ತು ಬುದ್ಧ ಮಹಾತ್ಮನ ಒಂದು ಪವರ್ಫುಲ್ ಆದ ಒಂದು ಎನರ್ಜಿ ಅನ್ನುವಂಥದ್ದು ಕುಂಭರಾಶಿಗೆ ಬೀಳ್ತಾ ಇದೆ. ಆದ ಕಾರಣದಿಂದ ಈ ದಿನ ನೀವು ಸಾಧ್ಯವಾದಷ್ಟು ನಿಮ್ಮ ಶಕ್ತಾನುಸಾರ ಪ್ರಾಣಿ ಪಕ್ಷಿಗಳಿಗೆ ಸ್ವಲ್ಪ ದಾನ ಧರ್ಮ ಅನ್ನುವಂಥದ್ದು ಮಾಡುವಂಥದ್ದು ಮತ್ತು ಆಹಾರದಲ್ಲಿ ಸ್ವಲ್ಪ ಪ್ರಾಣಿ ಪಕ್ಷಿಗಳಿಗೆ ಕೊಡೋದ್ರಿಂದ ನಿಮಗೆ ಆದಷ್ಟು ಬೇಗ ನಿಮಗೆ ಒಂದು ಮೋಕ್ಷ ಅನ್ನುವಂಥದ್ದು ದಕ್ಕುತ್ತದೆ. ಎಲ್ಲ ರೀತಿಯಲ್ಲೂ ಕೂಡ ಒಂದು ಒಳಿತು ಅನ್ನುವಂಥದ್ದು ಆಗ್ತಾ ಇದೆ. ಕುಂಭರಾಶಿಗೆ ಸಂಬಂಧಿಸಿದಂತೆ ಈ ದಿನ ನಿಮಗೆ ಬಂಧು ಮಿತ್ರರಿಂದ ಹೊಸ ಬಂಧು ಮಿತ್ರರು ಆಗಮನ ಮನೆ ಕುಟುಂಬಕ್ಕೆ. ಆದ ಕಾರಣದಿಂದ ಅತಿಥಿ ದೇವೋ ಭವ ಅನ್ನುವಂಥದ್ದನ್ನ ಸ್ವಲ್ಪ ನೀವು ಸಾಧ್ಯವಾದಷ್ಟು ನೀವು ಅನುಸರಿಸಿ ನೀವು ತೃಪ್ತಿಯಿಂದ ನಿಮ್ಮ ಶಕ್ತಿ ಅನುಸಾರ ನಿಮಗೆ ಏನಾಗುತ್ತೋ ಅದನ್ನ ಸ್ವಲ್ಪ ದಾನ ಧರ್ಮ ಮಾಡಿ ಸಾಧ್ಯವಾದಷ್ಟು ನೀವು ಈ ದಿನ ಬಿಳಿ ಬಟ್ಟೆ ಮತ್ತು ಕೆಂಪು ಬಟ್ಟೆಯನ್ನು ಧರಿಸಿ ಆದಷ್ಟು ನಿಮಗೆ ಒಳ್ಳೆಯದು ಅನ್ನುವಂಥದ್ದು ಕಣ್ಣಿಗೆ ಕಾಣಿಸ್ತಾ ಇದೆ. ಮತ್ತು ಮೀನರಾಶಿಗೆ ಸಂಬಂಧಿಸಿದಂತೆ ಈ ದಿನ ನಿಮ್ಮ ಆರೋಗ್ಯದ ಮೇಲೆ ಸ್ವಲ್ಪ ಗಮನ ಇರಲಿ. ಆದ ಕಾರಣದಿಂದ ಆಹಾರದ ಪದ್ಧತಿಗಳನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳಿ ಮತ್ತು ನಿಮ್ಮ ಗಮನ ಅನ್ನುವಂಥದ್ದು ನಿಮ್ಮ ಕೆಲಸ ಕಾರ್ಯಗಳಲ್ಲೂ ನಿಮ್ಮ ಗಮನ ಅನ್ನುವಂಥದ್ದು ನಿಮ್ಮ ಹಿಡಿತದಲ್ಲಿರಲಿ. ಯಾವುದೇ ರೂಪದಲ್ಲೂ ಕೂಡ ಕೋಪ ಅನ್ನುವಂಥದ್ದು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಮತ್ತು ತೀರ್ಥಕ್ಷೇತ್ರ ಮತ್ತು ದೇವಸ್ಥಾನಗಳಿಗೆ ಹೋಗುವಂಥದ್ರಿಂದ ಪ್ರಯಾಣ ಮಾಡೋದ್ರಿಂದ ನಿಮಗೆ ಮನಸ್ಸಿನಿಗೆ ಸಂಬಂಧಿಸಿದಂತೆ ಒಂದು ಉಲ್ಲಾಸ ಅನ್ನುವಂಥದ್ದು ದಕ್ಕುತ್ತಾ ಇದೆ. ಕುಟುಂಬದವರ ಜೊತೆ ಮಕ್ಕಳ ಜೊತೆ ಕುಟುಂಬದವರ ಜೊತೆ ತಂದೆ ತಾಯಿಯವರ ಜೊತೆ ಸ್ವಲ್ಪ ಸಮಯ ಅನ್ನುವಂಥದ್ದು ಹೆಚ್ಚು ಸಮಯ ಕೊಟ್ಟಾಗ ನಿಮಗೆ ಇರುವಂತಹ ಅಡೆತಡೆಗಳೆಲ್ಲನೂ ಕೂಡ ಕಳೆದೋಗಿ ನಿಮಗೊಂದು ಉನ್ನತವಾದ ಸ್ಥಾನಮಾನ ಒಂದು ಘನತೆ ಗೌರವ ಅನ್ನುವಂಥದ್ದು ಸಿಗುವಂಥದ್ದು ಮಾರ್ಗ ಅಂತ ಬರ್ತಾ ಇದೆ. ಆದ ಕಾರಣದಿಂದ ವಿಶೇಷವಾಗಿ ಹನುಮಾನ್ ಚಾಲೀಸ್ನ ಸ್ವಲ್ಪ ಪಠನೆ ಮಾಡುವಂಥದ್ದು ಕೇಳುವಂಥದ್ದು ಬರೆಯುವಂಥದ್ದು ಮಾಡೋದ್ರಿಂದ ನಿಮಗೆ ಎಲ್ಲ ರೂಪದಲ್ಲೂ ನಿಮ್ಮ ಇಚ್ಛಾ ಶಕ್ತಿಯನ್ನು ವೃದ್ಧಿಸಿಕೊಳ್ಳಬಹುದು. ಇಷ್ಟು ಈ ದಿನದ 12 ರಾಶಿಗಳ ಫಲಾಫಲಗಳು. ಸರ್ವೇ ಜನ ಸುಖಿನೋ ಭವಂತು. ಶಿವೋಹಂ.